ಇರೋರೇ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಇನ್ನು ಹೊಸಬ್ರು ಬಂದು ಇನ್ನೇನು ಮಾಡ್ತಾರೆ? ಹಾಲಿನ ದರ ಏರಿಕೆ ಎಲ್ಲ ಏರಿಕೆ ಮಾಡ್ಕೊತ ಹೋಯ್ತವ್ರೆ. ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ನೀರಿನ ಬೆಲೆ ಆಯಿತು, ಹಾಲಿನ ಬೆಲೆ ಆಯಿತು, ಬೆಲೆ ಪ್ರತಿಯೊಂದು ಬೆಲೆ ಏರಿಕೆನೆ. ಈಗ ಬಸ್ ಚಾರ್ಜ್ ಬೆಲೆ ಗಂಡಸ ಹತ್ರ ಕಿತ್ಕೊಂಡು ಹೆಂಗಸರು ಕೊಡೋ ಸರ್ಕಾರ ಬಿಟ್ಟರೆ ಇದು ಏನು ಅಂಥ ಸುಭದ್ರವಾಗಿ ಸರ್ಕಾರ ಏನು ನಡೆಸ್ತಾ ಇಲ್ಲ. ಯಾಕೆ ಈ ಥರ ಮಾಡ್ತಾವ್ರೆ? ಸಿದ್ದರಾಮಯ್ಯ ಆಡಳಿತ ಚೆನ್ನಾಗಿ ನಡೆಸ್ತಾಯಿದ್ರು. ಆವಾಗ 5 ವರ್ಷ ನಾವು ನೋಡಿದ್ವಲ್ಲ, ಆ ಒಂದು ಆಶ್ವಾಸನೆ, ಆ ಒಂದು ನಂಬಿಕೆ ಮೇಲೆ ಈ ಸರಿನೂ ಅಧಿಕಾರ ಕೊಟ್ಟಿದ್ದು. ಬಿ ಜೆ ಪಿನಲ್ಲಿ 2 ಗುಂಪು, ಕಾಂಗ್ರೆಸ್ಸಲ್ಲಿ 2 ಗುಂಪು, ಈ ಥರ ಗುಂಪುಗಾರಿಕೆ ರಾಜಕಾರಣ ಮಾಡ್ತಾವ್ರೆ ಬಿಟ್ಟರೆ ಬೇರೆ ಯಾವುದೂ ನಡೀತಾ ಇಲ್ಲ. ಅಭಿವೃದ್ಧಿ ಕೆಲಸ ಅಧಿಕಾರಿಗಳು ಮಾಡ್ತಾವ್ರ, ರಾಜಕಾರಣಿಗಳು ಮಾಡ್ತಾವ್ರ ತಪ್ಪು ಒಂದು ಅರ್ಥ ಆಯ್ತಾ ಇಲ್ಲ. ಇಲ್ಲ ರಾಜಕಾರಣ ಸರಿ ಇಲ್ವಾ, ಅಧಿಕಾರ ವರ್ಗ ಸರಿ ಇಲ್ವಾ, ಏನೂ ಅರ್ಥ ಆಯ್ತಾ ಇಲ್ಲ. ಕಾಂಗ್ರೆಸ್ಸಿಂದ ಏನೂ ಪ್ರಯೋಜನ ಇಲ್ಲ. ನನಗೆ ಗೊತ್ತಿದ್ದಂಗೆ ಮುಂದಿನ ಮುಖ್ಯಮಂತ್ರಿ ಏನಾರು ಆದರೆ ಕುಮಾರಸ್ವಾಮಿ ಆದರೆ ಒಳ್ಳೆಯದಂತ ನಮ್ಮ ಭಾವನೆ. ನೀವು ಏನು ಈ ಗ್ಯಾರಂಟಿ ಯಾವುದು ಕೊಡೋಕೆ ಹೋಗಬೇಡಿ. ದಯವಿಟ್ಟು ಅಭಿವೃದ್ಧಿ ಮಾಡಿ, ಉದ್ಯೋಗ ಕೊಡಿ, ಶಿಕ್ಷಣ ಕೊಡಿ, ಆರೋಗ್ಯ ಕೊಡಿ, ಅಭಿವೃದ್ಧಿ ಮಾಡಿ. ಎಲ್ಲಿಂದ ಎಲ್ಲಿಗೋದ್ರೂ ಕನ್ನಡಿಗರೇ ಅಲ್ಪಸಂಖ್ಯಾತರು. ಬೆಂಗಳೂರು ನಗರದಲ್ಲಿ ನಮ್ಮದೇ ಯಾಕೆ ಈ ಥರ ನಮ್ಮನ್ನು ಅಲಗಳಿತೀರಾ? ಈ ಥರ ಮಾಡಬೇಡಿ. ಏನಾದರೂ ಆಗಿ ರಾಜ್ಯ ಅಭಿವೃದ್ಧಿ ಮಾಡಿ. ಸರ್, ಇವಾಗ ಸಿದ್ದರಾಮಯ್ಯ ಕಡೆಯವರು ಒಂದಷ್ಟು ಸಪ್ರೇಟ್ ಮೀಟಿಂಗ್ ಮಾಡ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಕಡೆಯವರು ಸಪ್ರೇಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೊ CM ಬದಲಾಗಬೇಕು ಅಂತ ನಿಮ್ಗೆ ಅನ್ಸುತ್ತಾ? ನಮ್ಮ ಇರೋರೇ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಇನ್ನು ಹೊಸಬ್ರು ಬಂದು ಇನ್ನೇನು ಮಾಡ್ತಾರೆ? ಇಲ್ಲೇ ಸರಿಯಾಗಿ ಕೆಲಸ ಆಯ್ತಲ್ಲ. ದಿನನಿತ್ಯದ ಬಳಕೆ ವಸ್ತುಗಳು ಬೆಲೆ ಏರಿಕೆ, ಬಸ್ ದರ ಏರಿಕೆ, ಸ್ಟಾಂಪೇಟ್ ಏರಿಕೆ, ಆಮೇಲೆ ದಿನ ಯಾವುದು ಹಾಲು ಏರಿಕೆ, ಹಾಲಿನ ದರ ಏರಿಕೆ ಎಲ್ಲ ಏರಿಕೆ ಮಾಡ್ಕೊತ ಹೋಯ್ತವ್ರೆ. ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ನೀರಿನ ಬೆಲೆ ಆಯಿತು, ಹಾಲಿನ ಬೆಲೆ ಆಯಿತು, ಬೆಲೆ ಪ್ರತಿಯೊಂದು ಬೆಲೆ ಏರಿಕೆನೆ. ಈಗ ಬಸ್ ಚಾರ್ಜ್ ಬೆಲೆ ಗಂಡಸ ಹತ್ರ ಕಿತ್ಕೊಂಡು ಹೆಂಗಸರು ಕೊಡೋ ಸರ್ಕಾರ ಬಿಟ್ಟರೆ ಇದು ಏನು ಅಂಥ ಸುಭದ್ರವಾಗಿ ಸರ್ಕಾರ ಏನು ನಡೆಸ್ತಾ ಇಲ್ಲ. ಆಮೇಲೆ ಯಾವುದೂ ಅಭಿವೃದ್ಧಿ ಕೆಲಸ ಆಯ್ತಾ ಇಲ್ಲ. ಇದು ತಳಮಟ್ಟದಾಗ ನಾವೆಲ್ಲ ಹಿಂದಕ್ಕೆ ಹೋಯ್ತಾ ಇದ್ದೀವಿ. ಅಭಿವೃದ್ಧಿ ದಿನೇ ಮುಂದೆ ಹೋಗ್ಬೇಕಲ್ವಾ? ಇಲ್ಲಿನ ಸರ್ಕಾರ ಏನಾಗಿದೆ, ಹಿಂದೆ ಬರ್ತಾ ಇದೆ. ಹಂಗಾಗಿ ಹಿಂದೆ ಬರೋ ಸರ್ಕಾರ ಬೇಡ, ಮುಂದೆ ಬರೋ ಸರ್ಕಾರ ಬೇಕು. ಯಾಕೆ ಈ ಥರ ಮಾಡ್ತಾವ್ರೆ? ಸಿದ್ದರಾಮಯ್ಯ ಆಡಳಿತ ಚೆನ್ನಾಗಿ ನಡೆಸ್ತಾಯಿದ್ರು. ಆವಾಗ 5 ವರ್ಷ ನಾವು ನೋಡಿದ್ವಲ್ಲ, ಆ ಒಂದು ಆಶ್ವಾಸನೆ, ಆ ಒಂದು ನಂಬಿಕೆ ಮೇಲೆ ಈ ಸರಿನೂ ಅಧಿಕಾರ ಕೊಟ್ಟಿದ್ದು. ಬರೀ ಗ್ಯಾರಂಟಿ ಅಂತೇಳಿ ಗ್ಯಾರಂಟಿಗಳಿಂದ ಸರ್ಕಾರ ಧೂಳಿಪಟ ಆಯ್ತಾ ಹೊರತು ಸರ್ಕಾರ ಅಭಿವೃದ್ಧಿ ಆಯ್ತಾ ಇಲ್ಲ. ಸರ್ಕಾರಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡೋವಂಥ ಚಿಂತನೆ ಇಲ್ಲ. ಅವ್ರ ಸ್ಥಾನ ಉಳಿಸ್ಕೋಬೇಕು, ನಾಯಕತ್ವ ಬದಲಾವಣೆ, ಅವು ಇವು ಅಂತ ಬರೇ ಗಾಳಿ ಸುದ್ದಿ ಎಬ್ಬರಿಸೋದು, ಇಲ್ದಿದ್ದೆಲ್ಲ ಕುತಂತ್ರ ಮಾಡೋದು, ಅವರು ಒಂದು ಗುಂಪು ಇವರೊಂದು ಗುಂಪು ಅನ್ನೋದು. ಬಿ ಜೆ ಪಿನಲ್ಲಿ 2 ಗುಂಪು, ಕಾಂಗ್ರೆಸ್ಸಲ್ಲಿ 2 ಗುಂಪು, ಈ ಥರ ಗುಂಪುಗಾರಿಕೆ ರಾಜಕಾರಣ ಮಾಡ್ತಾವ್ರೆ ಬಿಟ್ಟರೆ ಬೇರೆ ಯಾವುದೂ ನಡೀತಾ ಇಲ್ಲ. ಅಭಿವೃದ್ಧಿ ಕೆಲಸ ಶ್ರೀಸಾಮಾನ್ಯನ ನೋವನ್ನು ಕೇಳೋನು ಯಾವನೂ ಇಲ್ಲ. ಯಾವ ಮಿನಿಸ್ಟ್ರಿ ಇಲ್ಲ, ಯಾವ MLA ಇಲ್ಲ, ಯಾವ ಅಧಿಕಾರಿಗಳು ಇಲ್ಲ. ಎಲ್ಲ ಅವ್ರ ಇಷ್ಟಕ್ಕೆ ಎಲ್ಲ ಇದು ಮಾಡ್ತಾಯಿದ್ದಾರೆ. ಇಂಥ ಕೆಲಸ ಆದರೆ ಜನ ಯಾರು ಇಷ್ಟಪಡೋದಿಲ್ಲ. ಸುಮ್ಮನೆ ಏನೋ ಅಲ್ಲೊಂದು ಯಾವುದೋ ಮೈಸೂರಲ್ಲಿ ಕೇಳ್ಪಟ್ಟೆ, ಪ್ರಿನ್ಸ್ ರಸ್ತೆ ಅಂತ ರಾಣಿ ಹೆಸರು 100 ವರ್ಷ ಇತಿಹಾಸ, ಅದನ್ನ ಕಿತ್ತಾಕ್ಬಿಡ್ತೀವಿ, ಸಿದ್ದರಾಮಯ್ಯನ ಹೆಸರು ಇಡ್ತೀವಿ. ಇವೆಲ್ಲ ಅಧಿಕಾರಿಗಳು ಮಾಡೋ ಕೆಲಸ. ಯಾಕೆ ಸಿದ್ದರಾಮಯ್ಯವ್ರು ಹೇಳಿದ್ರು ನಿಮಗೆ ನನ್ನ ಹೆಸರಿಡಿ ಅಂತ? ಯಾಕೆ ಮಾಡ್ತೀರಾ? ಬೇರೆ ಯಾವುದನ್ನು ಅಭಿವೃದ್ಧಿ ಮಾಡಿ ಅಂಥ ದೊಡ್ಡ ಒಳ್ಳೆಯ ರಸ್ತೆಗೆ ಇಡಿ, ನಾವೇನು ಬೇಡ ಅಂದಿಲ್ಲ. ನೀವು ಮಾಡಿರೋದನ್ನೇ ಇನ್ನೊಬ್ಬರು ನಮ್ಮ ಹೆಸರು ಏನು, ನಿಮ್ಮ ಸಾಧನೆ ಏನು, ನಿಮ್ಮ ವಿಚಾರ ಏನು, ನಿಮ್ಮ ಆದರ್ಶ ಏನು, ನಿಮ್ಮ ಏನು ಮಾಡೋಕೆ ಹೊಂಟಿದ್ದೀರಾ ಅಂತ ಜನಕ್ಕೆ ಏನು ಹೇಳ್ತೀರಾ? ಇವೆಲ್ಲ ಕೇಳಿದ್ರೆ ನೀವು ಒಬ್ಬ ಅಧಿಕಾರಿಗಳು ಮಾಡ್ತಾವ್ರ, ರಾಜಕಾರಣಿಗಳು ಮಾಡ್ತಾವ್ರ ತಪ್ಪು ಒಂದು ಅರ್ಥ ಆಯ್ತಾ ಇಲ್ಲ. ಇಲ್ಲ ರಾಜಕಾರಣ ಸರಿ ಇಲ್ವಾ, ಅಧಿಕಾರ ವರ್ಗ ಸರಿ ಇಲ್ವಾ, ಏನೂ ಅರ್ಥ ಆಯ್ತಾ ಇಲ್ಲ. ಯಾರ ಮಾತು ಯಾರು ಕೇಳ್ತಾವ್ರೆ, ಯಾರು ಕೇಳ್ತಾ ಇಲ್ಲ ಅನ್ನೋದು ಒಂದು ಗೊತ್ತಿಲ್ಲ. ಯಾವುದು ಸರಿ ಇಲ್ಲ ಈ ರಾಜ್ಯದಲ್ಲಿ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಕಾಂಗ್ರೆಸ್ಸಿಂದ ಏನೂ ಪ್ರಯೋಜನ ಇಲ್ಲ. ನನಗೆ ಗೊತ್ತಿದ್ದಂಗೆ ಮುಂದಿನ ಮುಖ್ಯಮಂತ್ರಿ ಏನಾರು ಆದರೆ ಕುಮಾರಸ್ವಾಮಿ ಆದರೆ ಒಳ್ಳೆಯದಂತ ನಮ್ಮ ಭಾವನೆ. ಯಾಕೆ ಕುಮಾರಸ್ವಾಮಿ ಆದರೆ ಒಳ್ಳೆಯದು ಅಂತ ಹೇಳ್ತಿದ್ದೀರಾ? ನೋಡಿ ಅಮ್ಮ, ಈಗ ಕೇಂದ್ರದಲ್ಲಿ ಸರ್ಕಾರಕ್ಕೆ ಬಂದರು. ಐಜಾಕಲ್ಲಿ ಕಬ್ಬಿಣ ಕಾರ್ಖಾನೆ, ಇಲ್ಲಿ HMT ಕಾರ್ಖಾನೆ, ಹಲವಾರು ಕಾರ್ಖಾನೆಗಳಿಗೆ ಪುನರ್ಚೇತನ ಕೊಡೋದು. ಆಮೇಲೆ ನೋಡಿ ಅಲ್ಲಿ ಇದಕ್ಕೆ ಮೇಕೆದಾಟಿಗೆ ಯೋಜನೆಗೆ ಅನುಮತಿ ಪಡೆಯೋದು. ಅವರಿಗೆ ಈ ರಾಜ್ಯದ ಬಗ್ಗೆ ಕಾಳಜಿ ಇದೆ, ಇವ್ರಿಗೆ ಹೈಕಮಾಂಡ್ ಕಾಳಜಿ ಇದೆ, ಅವ್ರ ರಾಜ್ಯದ ಕಾಳಜಿ ಇದೆ. ಅದಕ್ಕೆ ಹೇಳೋದು, ರಾಷ್ಟ್ರೀಯ ಪಕ್ಷಕ್ಕಿಂತ ಪ್ರಾದೇಶಿಕ ಪಕ್ಷ ಇಲ್ಲಿದ್ದರೆ ಬಲ ಹೆಚ್ಚುತ್ತೆ. ಪ್ರಾದೇಶಿಕತೆ ಮತ್ತು ನೀರು ಜಲ ನುಡಿ ಬಗ್ಗೆ ಧ್ವನಿ ಎತ್ತೋದಕ್ಕೆ ಒಂದು ಶಕ್ತಿ ಬರುತ್ತೆ ನಮಗೆ. ಆ ಒಂದು ಶಕ್ತಿ ಬರಬೇಕಂದ್ರೆ ಇಲ್ಲಿ ಕುಮಾರಸ್ವಾಮಿ ಬಂದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಇವಾಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಸಪ್ರೇಟ್ ಅಂದರೆ ಅವ್ರ ಕಡೆಯವ್ರು ಅವ್ರ ಮೀಟಿಂಗ್, ಇವ್ರ ಕಡೆಯವ್ರು ಇವ್ರ ಮೀಟಿಂಗ್ ಮಾಡ್ಕೊಳ್ತಿದ್ದಾರೆ. ಇದು ನೋಡಿದ್ರೆ ಏನು ಅನಿಸುತ್ತೆ ಪ್ರೆಸೆಂಟಿಗೆ ನಿಮಗೆ? ಏನಿಲ್ಲ, ಅವರವರು ಏನೇನೋ ಒಳಗಳಿಗೆ ಏನೇನು ನಡೀತಾ ಇದೆ ಮಾತಾಡಿದ ಹೈಕಮಾಂಡ್ ಕಡೆ ಬೆಳೆ ತೋರಿಸ್ತಾರೆ.
ಹೈಕಮಾಂಡ್ಗೆ ಅಂತ. ನಾವೇನೋ ಊಟಕ್ಕೆ ಸೇರಿದ್ದೋ, ನಾಷ್ಟಕ್ಕೆ ಸೇರಿದ್ದೋ, ಟಿಫನ್ ಸೇರಿದ್ದೋ ಅಂತಾರೆ. ಯಾವುದಂತ ಹೇಳ್ತಾರೆ, ಗುಂಪುಗಾರಿಕೆ ಅಂತಾರ, ಇಲ್ಲ ಭಿನ್ನಮತಿ ಸ್ಟಾರ್ಟ್ ಆಯ್ತದೆ ಅಂತಾರ. ಇಲ್ಲಿ ನೋಡಿದ್ರೆ ಅಹಿಂದ ನಾಯಕರನ್ನ ಸೇರಿಸ್ತೀವಿ ಅಂತಾರೆ, ಇನ್ನೊಬ್ಬರು ನೋಡಿದ್ರೆ ಒಕ್ಕಲಿಗ ನಾಯಕ ಸೇರಿಸ್ತೀವಿ ಅಂತಾರೆ. ಇವರು ಜಾತಿ ಧರ್ಮ ಮತ್ತು ಮತ್ತೊಂದು ಇಂಥದ್ದು ತೇಲ್ಬಿಡ್ತಾವ್ರೆ. ಇದೆಲ್ಲ ಬೇಡ. ಅಭಿವೃದ್ಧಿ ಮಾಡಿ, ರಾಜ್ಯದ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ಹೋಗೋಂಥ ಕೆಲಸ ಮಾಡಿದ್ರೆ ಯಾರಾದರೂ ಸರಿ. ನಮಗೆ ಅಭಿವೃದ್ಧಿ ಆಗಬೇಕು ರಾಜ್ಯ, ಅದು ನಮ್ಮ ಉದ್ದೇಶ. ಬೇರೆ ಯಾವುದೇ ಒಂದು ಆಸೆ ಆಕಾಂಕ್ಷೆ ನಮಗಿಲ್ಲ. ನೀವು ಏನು ಈ ಗ್ಯಾರಂಟಿ ಯಾವುದು ಕೊಡೋಕೆ ಹೋಗಬೇಡಿ. ದಯವಿಟ್ಟು ಅಭಿವೃದ್ಧಿ ಮಾಡಿ, ಉದ್ಯೋಗ ಕೊಡಿ, ಶಿಕ್ಷಣ ಕೊಡಿ, ಆರೋಗ್ಯ ಕೊಡಿ, ಅಭಿವೃದ್ಧಿ ಮಾಡಿ. ರೈತರಿಗೆ ಏನಾದರೂ ಒಳ್ಳೆಯದು ಸೌಲಭ್ಯ ಒದಗಿಸಿ. ಅವರು ಈ ದೇಶದ ಬೆನ್ನೆಲುಬು, ಅವನ್ನ ನೀವು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿ. ನೀವು ಗಂಡಸರ ಹತ್ರ ಈಸ್ಕೊಂಡು ಹೆಂಗಸರು ಕೊಡೋ ಕೆಲಸ ಮಾಡ್ಕೊಂಡು ದೇಶನ ರಾಜ್ಯನ ಇದು ನಿರ್ನಾಮ ಮಾಡ್ತಾಯಿದ್ದೀರಾ. ಏನು ಪ್ರಯೋಜನ ಆಯ್ತಾ ಇಲ್ಲ. ರಾಜ್ಯದ ಬೊಕ್ಕಸ ಖಾಲಿ ಆಯ್ತದೆ ಬಿಟ್ಟರೆ ಇದರಿಂದ ಅಭಿವೃದ್ಧಿ ಏನೂ ಆಗಲ್ಲ ಅನ್ನೋದು ನನ್ನ ಭಾವನೆ. ಇವಾಗ ಸಿ ಎಮ್ ಇದು ಪದವಿ ತೊಗೊಳ್ಳೋಕೆ ಮೊದಲೇ ಅಂದರೆ ಅದು ಮಾತುಕತೆ ಆಗಿತ್ತು, ನಿಮಗೂ ಗೊತ್ತಿರುತ್ತೆ ಅದು. ಸಿ ಎಮ್ ಇವಾಗ ಸಿದ್ದರಾಮಯ್ಯ 2.5 ವರ್ಷ, ಡಿ ಕೆ ಶಿವಕುಮಾರ್ 2.5 ವರ್ಷ ಅಂತ. ಇನ್ನೇನು ಇವಾಗ 2 ವರ್ಷ ಹತ್ತತ್ರ ಬರ್ತಾ ಇದೆ. ಸೊ ಇವಾಗಲೇ ಅವರು ಮೀಟಿಂಗಲ್ಲಿ ಸಪ್ರೇಟ್ ಮೀಟಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಂದರೆ ಸಿ ಎಮ್ ಕುರ್ಚಿ ಅವರಿಬ್ಬರು ಮಧ್ಯೆ ಭಿನ್ನಾಭಿಪ್ರಾಯ ತಂದಿಡುತ್ತಾ ಅಂತ ಹೇಳೋಕ್ಕಾಗಲ್ಲಮ್ಮ. ತಂದು ಇಡ್ಬೋದು, ಇಡ್ದೇನೂ ಇರ್ಬೋದು. ಹೈಕಮಾಂಡ್ ಅದನ್ನು ಯಾವ ರೀತಿ ನಿಭಾಯಿಸ್ಕೋತಾರ ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಇಲ್ಲಿ ಸಿ ಎಮ್ ಬದಲಾದ್ರೇನು ಏನಾದರೂ ಯಾರನ್ನೋ ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಷ್ಟೇ. ಅಂದರೆ ಒಳ್ಳೇದು ಮಾಡಿ. ಯಾರಾದರೂ ಆಗಿ, ನೀನಾದರೂ ಆಗು, ಅವರಾದರೂ ಆಗಲಿ, ಇನ್ನೊಬ್ಬರು ಆಗಲಿ, ಯಾರೇ ಆಗಲಿ, ಜಾತಿ ಧರ್ಮ ಎಲ್ಲ ಬಿಟ್ಟು ಅಭಿವೃದ್ಧಿ ಮಾಡಿ. ಕರ್ನಾಟಕನ ಅಭಿವೃದ್ಧಿ ಮಾಡೋಂಥ ಕೆಲಸ ಆಗಬೇಕು. ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಬೇಕು. ಕನ್ನಡಿಗರಿಗೆ ನ್ಯಾಯ ಸಿಗಬೇಕು. ಇವತ್ತು ನೋಡಿ ಬೆಂಗಳೂರಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗಿದ್ದಾರೆ. ಅದ್ರ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ. ಅಭಿವೃದ್ಧಿ ಇಲ್ಲ. ಎಲ್ಲ ನೋಡಿ ಎಲ್ಲಿಂದ ಎಲ್ಲಿಗೋದ್ರೂ ಕನ್ನಡಿಗರೇ ಅಲ್ಪಸಂಖ್ಯಾತರು ಬೆಂಗಳೂರು ನಗರದಲ್ಲಿ. ನಮ್ಮದೇ ಯಾಕೆ ಈ ಥರ ನಮ್ಮನ್ನು ಅಲಗಳಿತೀರಾ? ಈ ಥರ ಮಾಡಬೇಡಿ. ಯಾರಾದರೂ ಆಗಿ ರಾಜ್ಯ ಅಭಿವೃದ್ಧಿ ಮಾಡಿ, ನಮ್ಮ ಕನ್ನಡ ಭಾಷೆಯನ್ನು ಅಭಿವೃದ್ಧಿ ಮಾಡಿಸಿ, ಕನ್ನಡದ ಇತಿಹಾಸನ ಮತ್ತೊಮ್ಮೆ ಮರುಕಳಿಸಲಿ. ಈ ರಾಜ್ಯ ಅಭಿವೃದ್ಧಿ ಆಗಲಿ ಅನ್ನೋದೇ ನಮ್ಮ ಆಸೆ. ಬೀಟ್ ಪ್ಲಸ್ ಕರ್ನಾಟಕ.